ಅವನು ಹೇಳಿರೋದು ಅಲ್ಲಿ ಯಾರೋ ಊರಿಗೆ ಒಬ್ಬ ದೊಡ್ಡವರು ಗೌಡ್ರು, ಆ ಗೌಡ್ರು ನನಗೆ ಗೊತ್ತಿಲ್ಲ ಯಾರೋ ಗೌಡ್ರು, ಮೇ ಬಿ ನಿಮಗೆ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ కాబట్టి ಆ ದೊಡ್ಡ ಗೌಡ್ರು ಯಾರಂತ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಹೋದ್ರೆ ಖಂಡಿತ ಗೌಡ್ರು ಯಾರಂತ ಖಂಡಿತ ತಿಳ್ಕೊಂತೀನಿ. ನೇಹಾ ಹಿರೇಮಠ್ ಕೇಸಲ್ಲಿ ಶಿಕ್ಷೆ ಆಗಿದೆ, ಜೈಲಲ್ಲಿ ಇದ್ದಾನೆ ಅವನು, ಅವನೇ ಆರೋಪಿ, ಅವನೇ ಮಾಡಿರೋದು, ವಿಡಿಯೋ ಸಾಕ್ಷಿದೆ. ಬಟ್ ಸೌಜನ್ಯ ಕೇಸಲ್ಲಿ ಇಲ್ಲ. ಇನ್ನೊಂದೇನಪ್ಪ ವಿಷಯ ಅಂದ್ರೆ ನನಗೆ ಪ್ರಾಬ್ಲಮ್ ಇರೋದು, ನಾನು ಶಮೀರ್ ಎಂಡಿಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ನೀವು ಸೌಜನ್ಯ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ರಲ್ಲ, ತುಂಬಾ ಜನ ಅನ್ಎಂಪ್ಲಾಯ್ಮೆಂಟ್ ಹುಡುಗರು ಇದ್ದಾರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಕೆಲಸ ಇದ್ದಾರೆ, ಅಷ್ಟು ಜನ ಓದ್ಕೊಂಡಿದ್ದಾರೆ. ನೀವು ಮಾಡಿರೋ ಹಳೆ ವಿಡಿಯೋದಲ್ಲಿ ಅಷ್ಟು ಬೆಟ್ಟಿಂಗ್ ಆಪ್ಗಳನ್ನ, ಅಷ್ಟು ಗೇಮಿಂಗ್ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ನ ಪ್ರಮೋಟ್ ಮಾಡಿದಿರ, ಅದು ಖಂಡಿತ ತಪ್ಪು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ ಎಲ್ಲಾ ಕಡೆ ಚರ್ಚೆ ಆಗ್ತಿರೋ ವಿಷಯ ಏನಪ್ಪಾ ಅಂದ್ರೆ, ದೂತ ಸಮೀರ್ MD ಎಂಬ ಒಬ್ಬ ಯೂಟ್ಯೂಬರ್ ಮಾಡಿರೋ ಒಂದೇ ಒಂದು ವಿಡಿಯೋ ಇಡೀ ಕರ್ನಾಟಕನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಆ ವಿಡಿಯೋ ಕಂಟೆಂಟ್ ಏನಪ್ಪಾ ಅಂದ್ರೆ, ಹುಡುಗ ಮಾಡಿರೋದು, ಅವ್ರು ಏನ್ ಮಾಡಿದಾರೆ ಅಂದ್ರೆ, ಸೌಜನ್ಯ ಅಂದ್ರೆ 12 ವರ್ಷದಿಂದ ನಡೆದಿರೋ ಒಂದು ಗ್ಯಾಂಗ್ ರೇಪ್ ನ ಸ್ಟೋರಿನ ಒಂದು AI ಬಳಸ್ಕೊಂಡು ತುಂಬಾ ಚೆನ್ನಾಗಿ ಒಂದು ಕತೆ ಹೇಳ್ತಾರ ಬಿಡಿಸಿ ಹೇಳಿದ್ದಾರೆ. ಅದ್ರಲ್ಲಿ ಅವ್ರು ಇವರೇ ಮಾಡಿದಾರಂತ ಅವ್ರು ಖಂಡಿತ ಅವ್ರ ಹೆಸರು ಹೇಳಿಲ್ಲ. ಬಟ್ ನಮಗೆ ಆ ವಿಡಿಯೋ ನೋಡ್ರೆ ನಮ್ಗೆ ಆದ್ರೆ ಒಂದು ಕ್ಲೂ ಸಿಗ್ತೈತಿ ಯಾರು ಮಾಡಿರಬಹುದು ಅಂತ. ಬಟ್ ಅದ್ರಾಗ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ಇನ್ನೊಂದು, ಅದ್ರಲ್ಲಿ ಎಲ್ಲೂ ಆ ದೇವಸ್ಥಾನ ಹಿಂದೂಗಳು ಯಾರು ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತಾನೆ ಅವ್ರು ಹೇಳಿಲ್ಲ. ಇನ್ನೊಂದು, ಆ ಧರ್ಮಸ್ಥಳ ಎಲ್ಲೊಂದು ಕೆಟ್ಟದಾಗ ಅವನು ಪ್ರಮೋಟ್ ಮಾಡಿಲ್ಲ. ಬಟ್ ಈ ಪ್ರಾಬ್ಲಮ್ ಏನ್ ಬರ್ತಿದೆ ಅಂದ್ರೆ, ಅವನು ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ ಹೆಣ್ಣುಡಿಗೆ ಅನ್ಯಾಯ ನಡೆದಿದೆ ಅಂತ ಒಂದು ಒಳ್ಳೆ ವಿಡಿಯೋ ಮಾಡಿ, ಅದು ಕೇಸ್ ಇನ್ನೇನು ಮುಚ್ಚೋಗಿರೋ ಕೇಸ್ನಾಗೆ ಒಂದು ಬೂಸ್ಟಪ್ ಕೊಡೋ ತರ ಮಾಡಿದ್ದಾನೆ. ರೀಸೆಂಟ್ ಆಗಿ ಬಂದಿರೋ ಜಡ್ಜಿಮೆಂಟ್ ಅಲ್ಲಿ ಸಂತೋಷ್ ರಾಮನ್ ಒಬ್ಬ ಆರೋಪಿ ಅರೆಸ್ಟ್ ಆಗಿರ್ತಾರೆ. ಅವರು ನಿರುಪರಾಧಿ ಅಂತ ಬಿಡುಗಡೆ ಆಗ್ತಾರೆ. ಅಂದ್ರೆ ಅವ್ರು ಮಾಡಿಲ್ಲ, ಇದ್ರಲ್ಲಿ ಅವ್ರ ಪಾತ್ರ ಏನು ಇಲ್ಲ ಅಂತ ಅವ್ರನ್ನ ಯಾರೋ ತುಂಬಾ ಜನ ಇನ್ಫ್ಲೂಯೆನ್ಸ್ ಮಾಡಿ ಸಿಕ್ಕಾಕಿದ್ದಾರೆ ಅಂತ ಅವನು ಹೇಳಿದ್ದಾನೆ. ಕೇಸಲ್ಲಿ ಕೂಡ ಅದು ಪ್ರೂವ್ ಆಗಿದೆ ಕೋರ್ಟ್ ಅಲ್ಲಿ. ಮತ್ತೆ ಅವನಲ್ದಿದ್ರೆ ಇನ್ಯಾರು ಮಾಡಿರ್ಬೋದು ಎಂಬುದು, ಮಾಡಿರೋರು ಯಾರು, ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ, ಯಾರನ್ನ ಮಾಡಿರ್ಲಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಯಾರೇ ಮಾಡ್ರಿ, ತಪ್ಪೇ ಅಲ್ವಾ. ಈಗ ಧರ್ಮಸ್ಥಳದಲ್ಲಿ ಯಾರೊಬ್ಬ ಹಂಗೆ ಒಂದು ರೇಪ್ ಮಾಡಿದಾರೆ ಅಂದ್ರೆ ಅದು ಆ ದೇವಸ್ಥಾನಕ್ಕೆ ಕಳಂಕ ಬರುತ್ತೆ. ಹೇಳಿ, ಒಂದ್ ವೇಳೆ ಆ ಹೆಣ್ಣು ಮಗಳ ಪ್ಲೇಸ್ ಅಲ್ಲಿ, ಸೌಜನ್ಯ ಪ್ಲೇಸ್ ಅಲ್ಲಿ ನಮ್ಮ ಅಕ್ಕ ತಂಗಿನೋ, ಬೇರೆಯವರು, ನಮ್ಮ ಫ್ರೆಂಡ್ಸೋ, ಇನ್ನೊಬ್ರು ಯಾರೋ ಒಂದ್ ಇದ್ರೆ ನಾವು ಖಂಡಿತ ವಾಯ್ಸ್ ರೇಸ್ ಮಾಡ್ತೀವಲ್ಲ, ಹೋರಾಟ ಮಾಡ್ತೀವಲ್ಲ. ಹಂಗೆ ಒಬ್ಬ ಮುಸ್ಲಿಂ ಹುಡುಗ ಮಾಡಿದಾನೆ, ಅದನ್ನ ಅವನ ಧರ್ಮ ನಾವು ಲೆಕ್ಕಿಸಬಾರ್ದು, ಅವನ ಮನುಷ್ಯತ್ವ ಲೆಕ್ಕಿಸಬೇಕು. ಅದರಿಂದ ಅವನಿಗೆ ಸಪೋರ್ಟ್ ಬೇಕಾಗಿದ್ರೆ ಎಲ್ಲ ಯೂಟ್ಯೂಬರ್ಸ್ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸ್ವಲ್ಪ ವಿರೋಧಗಳು ಬಂದ್ರು ಅವ್ನ ಕಡೆಗೆ ಸ್ವಲ್ಪ ಪಾಸಿಟಿವ್ ಆಗಿದೆ. ಇಡೀ ಕರ್ನಾಟಕ ವಿಡಿಯೋ ನೋಡಿದ್ರಲ್ಲ, ಕಮೆಂಟ್ಸ್ ಆಗಿ ಎಲ್ಲಾನು ಕೂಡ ಎಲ್ಲ ಕಡೆ ನೋಡ್ತಾ ಇದ್ವಿ, ಅವ್ರ ಕಡೆಗೆ ಸ್ವಲ್ಪ ಪಾಸಿಟಿವ್ನೆಸ್ ಜಾಸ್ತಿ ಇದೆ. ಯಾಕಂದ್ರೆ ಅವ್ನು ತಗೊಂಡಿರೋ ವಿಷಯ ಒಳ್ಳೇದು. ಅದರಿಂದ ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡ್ಬೇಕು, ಖಂಡಿತ ಸಪೋರ್ಟ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಬಂದಿರೋದೇನಪ್ಪಾ ಅಂದ್ರೆ, ಸೋಕಾಲ್ಡ್ ಹಿಂದುತ್ವ ಪಡೆಗಳು, ಅಷ್ಟು ಸಂಘೀಯರು, ಚಡ್ಡಿ ವೀರರು, ಬಜ್ಜಿ ಪಾರ್ಟಿಯವರು ಇವರೆಲ್ಲ ಮಾಡ್ತಿರೋ ಒಂದು, ಇದನ್ನ ಯಾಕೆ ಇವ್ರ ಸಮೀರ್ ಟ್ರೋಲ್ ಮಾಡ್ತಿದಾರೆ ಅಂದ್ರೆ, ಅವನೊಬ್ಬ ಮುಸ್ಲಿಮ, ಹಿಂದೂ ದೇವಸ್ಥಾನ ಬಗ್ಗೆ ಅಪರಾಧ ಮಾಡಿದ್ರೆ, ಹಿಂದೂಗಳು ಆ ದೇವಸ್ಥಾನಕ್ಕೆ ಹೋಗ್ಬಾರ್ದಂತ, ಆ ದೇವಸ್ಥಾನಕ್ಕೊಂದು ಕಳಂಕ ತರಬೇಕು ಅಂತ ಹೇಳ್ತಿದ್ದಾನೆ. ಬಟ್ ಅದು ಅದ್ರಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ, ಅದು ಹಿಂದೂ ದೇವಸ್ಥಾನ ಆದರೂ ಅದು ಜೈನರ ಕೈಯಲ್ಲಿದೆ, ಜೈನರ್ ಅದನ್ನ ಮೇನೇಜ್ ಮಾಡ್ತಾ ಇದಾರೆ ಅಂತ. ಮಂಜುನಾಥ ಸ್ವಾಮಿ ಹಿಂದೂ ಅಲ್ಲ, ಆ ವಿಡಿಯೋದಲ್ಲಿ ಅವ್ನು ಯಾವತ್ತೂ ಮಂಜುನಾಥ ಸ್ವಾಮಿನ ಅವಹೇಳನ ಮಾಡಿಲ್ಲ, ಆತರ ಏನು ಹೇಳಿಕೆ ಕೊಟ್ಟೇ ಇಲ್ಲ. ಅವನು ಹೇಳಿರೋದು ಅಲ್ಲಿ ಯಾರೋ ಊರಿಗೆ ಒಬ್ಬ ದೊಡ್ಡವರು ಗೌಡ್ರು, ಆ ಗೌಡ್ರು ನನಗೆ ಗೊತ್ತಿಲ್ಲ ಯಾರೋ ಗೌಡ್ರು, ಮೇ ಬಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ కాబట్టి ಆ ದೊಡ್ಡ ಗೌಡ್ರು ಯಾರಂತ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಹೋದ್ರೆ ಖಂಡಿತ ಗೌಡ್ರು ಯಾರಂತ ಖಂಡಿತ ತಿಳ್ಕೊಂತೀನಿ. ಈ ಸಂಘಿಗಳು ಏನ್ ಹೇಳ್ತಿದಾರೆ ಅಂದ್ರೆ, ನೇಹಾ ಹಿರೇಮಠ್ ಕೊಳೆ ಆಯ್ತಲ್ಲ ಹುಬ್ಳಿಯಲ್ಲಿ ಅನ್ಕೊಂತೀನಿ, ಅವ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರ ಬಗ್ಗೆ, ಹುಡುಗಿ ಬಗ್ಗೆ ಯಾಕೆ ವಿಡಿಯೋ ಮಾಡ್ಬೇಕು? ಯಾಕಂದ್ರೆ ಹುಡುಗಿಗೆ ಸ್ವಲ್ಪ ಒಂದು 70-80% ಜಸ್ಟಿಸ್ ಸಿಕ್ಕಿದೆ. ಯಾಕಂದ್ರೆ ಅದು ಒಂದಿಬ್ರು ಮಧ್ಯೆ ಇರೋದ ಒಂದು ಲವ್ ಸ್ಟೋರಿ. ಮೇ ಬಿ ಅವರಿಬ್ರು ಲವ್ ಮಾಡಿದ್ರ ಅಂತ ಗೊತ್ತಿಲ್ಲ ಆಗ್ಲಿ, ಅವ್ರು ಸಡನ್ ಆಗಿ ಹೇಳ್ತಿರೋದು ಅಂದ್ರೆ, ಅವರಿಬ್ರು ಸ್ವಲ್ಪ ಲವ್ ಅಲ್ಲಿ ಇದ್ರು. ಲಾಸ್ಟ್ ಅಲ್ಲಿ ಹುಡುಗಿ ಅವ್ರನ್ನ ಇಷ್ಟ ಬೀಳ್ದಿಲ್ದೆ ಅವನು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ, ಅವ್ರಿಗೆ ನನಗ್ ಬಿಟ್ಟು ಇನ್ಯಾರು ಸಿಗ್ಬಾರ್ದು ಅಂತ ಒಬ್ಬ ಒಂದು ಮೂರ್ಖದಿತ್ತನದಿಂದ ಅವನು ಹುಡುಗಿನ ಕೊಲೆ ಮಾಡಿದ್ದಾನೆ. ಅದು ಪ್ರೂವ್ ಆಗಿದೆ, ವಿಡಿಯೋ ಸಾಕ್ಷಿ ಇದೆ, ಅವನೇ ಮಾಡಿದಂತ ಒಪ್ಕೊಂಡಿರೋದ್ರಿಂದ ಅವನಿಗೆ ಜೈಲ ಶಿಕ್ಷೆ ಆಗಿದೆ, ಅವ್ನು ಕಂಬಿ ಇಳಿಸ್ತಿದ್ದಾನೆ. ಅರ್ಥ ಆಯ್ತಾ? ಬಟ್ ಸೌಜನ್ಯ ಕೇಸ್ ಇಸ್ ಡಿಫರೆಂಟ್. ಅಲ್ಲಿ ಯಾರು ಸಿಕ್ಕೇ ಬಿದ್ದಿಲ್ಲ, ಮಾಡಿರೋರು ಬೇರೆ, ಸಿಕ್ಕಾಕಿಸಿರೋರು ಬೇರೆ. ಮಾಡಿರೋರು ತುಂಬಾ ಒಳ್ಳೆ ಸುಖ ಸಂತೋಷ ಅನುಭವಿಸ್ತಾ ಇದ್ದಾರೆ. ಪಾಪ ಸಂತೋಷ್ ರಾವ್ ಒಬ್ಬ ಅಮಾಯಕನ ಸಿಕ್ಕಾಕ್ಸಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ನೇಹಾ ಹಿರೇಮಠ್ ಕೇಸಲ್ಲಿ ಶಿಕ್ಷೆ ಆಗಿದೆ, ಜೈಲಲ್ಲಿ ಇದ್ದಾನೆ, ಅವನೇ ಆರೋಪಿ, ಅವನೇ ಮಾಡಿರೋದು, ವಿಡಿಯೋ ಸಾಕ್ಷಿದೆ. ಬಟ್ ಸೌಜನ್ಯ ಕೇಸಲ್ಲಿ ಇಲ್ಲ, ಪ್ರೂಫ್ ಮಾಯವಾಗಿದೆ. ಇದನ್ನೇ ಆ ಹುಡುಗ
ಕ್ವಶನ್ ಮಾಡಿರೋದು ಸಮೀರ್ ದೂತ ಸಮೀರ್ MD ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಹುಡುಗ. ಈಗ ಅವನಿಗೆ ಥ್ರೆಟ್ಸ್ ಬರ್ತಿದೆ. ಪೊಲೀಸ್ ಸ್ಟೇಷನ್ ಕೂಡ ಅವರೇ ಒಂದು FIR ಕೂಡ ಅವರೇ ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಕೋರ್ಟಲ್ಲಿ ಕೋರ್ಟ್ ಆದೇಶ ಕೊಟ್ಟಿಲ್ಲ, ನಾವು ಹೇಳೋವರೆಗೂ ಅವ್ನ ಅರೆಸ್ಟ್ ಮಾಡಂಗಿಲ್ಲ, ಸ್ಟೇಷನ್ ಕೂಡ ಕರೆಯಂಗಿಲ್ಲ ಅಂದ್ಬಿಟ್ಟು. ಇದ್ರಲ್ಲಿ ಮಾತ್ರ ಖಂಡಿತ ನಮ್ಮ ಒಪಿನಿಯನ್, ನಮ್ಮ ಸ್ಯಾಂಡಲ್ವುಡ್ ಸಾಗ ಯೂಟ್ಯೂಬ್ ಚಾನಲ್ ನಾವು ಸಪೋರ್ಟ್ ಮಾಡೋದು ಖಂಡಿತ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಸಮೀರ್ MD ಹೋಗಿ ಸಪೋರ್ಟ್ ಮಾಡ್ತೀವಿ. ಯಾರೇ ಮಾಡಿರ್ಲಿ ತಪ್ಪೆ, ನಾನ್ ಮಾಡಿರ್ಲಿ ನೀವು ಮಾಡಿರ್ಲಿ, ದೇಶದಲ್ಲಿ ಹಿಂದೆ ಕಾಲ ಇರ್ತೈತೆ. ಬಟ್ ಈಗ ಯಾರನ್ನ ದೇವರ ಪೂಜೆ ಮಾಡಿಸ್ಬೇಕು, ಯಾರನ್ನ ಎಲ್ಲಿಕ್ಬೇಕಂತ ನೀವು ತಿಳ್ಕೋಬೇಕು. ಇನ್ನೊಂದೇನಪ್ಪ ವಿಷಯ ಅಂದ್ರೆ ನನಗೆ ಪ್ರಾಬ್ಲಮ್ ಇರೋದು, ನಾನು ಸಮೀರ್ MDಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ನೀವು ಸೌಜನ್ಯ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ರಲ್ಲ, ತುಂಬಾ ಜನ ಅನ್ಎಂಪ್ಲಾಯ್ಮೆಂಟ್ ಹುಡುಗರಿದ್ದಾರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಕೆಲಸ ಇದ್ದಾರೆ, ಅಷ್ಟು ಜನ ಓದ್ಕೊಂಡಿದ್ದಾರೆ. ನೀವು ಮಾಡಿರೋ ಹಳೆ ವಿಡಿಯೋದಲ್ಲಿ ಅಷ್ಟು ಬೆಟ್ಟಿಂಗ್ ಆ್ಯಪ್ಗಳನ್ನ, ಅಷ್ಟು ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ನ ಪ್ರಮೋಟ್ ಮಾಡಿದಿರ. ಅದು ಖಂಡಿತ ತಪ್ಪು. ಯಾಕಂದ್ರೆ ಅದ್ರಲ್ಲಿ ಲಾಭ ಗೀಭ ಬರಲ್ಲ, ನಷ್ಟನೇ ಬರುತ್ತೆ. 99% ಜನ ಅದ್ರಲ್ಲಿ ದುಡ್ಡು ಲಾಸ್ ಆಗ್ತಾರೆ. ತುಂಬಾ ಜನ ದುಡ್ಡು ಲಾಸ್ ಆಗಿ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ರಮ್ಮಿ, ಅಷ್ಟು ಆನ್ಲೈನ್ ಬೆಟ್ಟಿಂಗ್ ಆಪ್ಸ್, ಇವೆಲ್ಲ ಆನ್ಲೈನ್ ಗೇಮಿಂಗ್ ಆಪ್ಸ್, ನಾವು 1,000 ರೂಪಾಯಿಗೆ 10,000 ಬಂದ್ಬಿಡುತ್ತೆ ಒಂದು ನಿಮಿಷದಲ್ಲಿ. ಇವೆಲ್ಲ ಫ್ರಾಡು, ಇವು ನಂಬೇಡ್ರಿ. ಇದನ್ನ ನೀವು ಸಮೀರ್ MD ಅವರು ಯಾಕೆ ಪ್ರಮೋಟ್ ಮಾಡಿದ್ರಿ? ಅದಕ್ಕೆ ಕಾರಣ ಬೇಕು. ನೀವು ಇವಾಗ ನಿಮ್ಗೆ ಒಳ್ಳೆ ರೀಚ್ ಸಿಕ್ಕಿದೆ, ಇವಾಗಾದ್ರೂ ಇಪ್ಪಟ್ಟಿಂದ ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳನ್ನ ನೀವು ಪ್ರಮೋಟ್ ಮಾಡಬೇಡಿ. ನೀವು ಬೇಕಾದ್ರೆ ಬೇರೆ ತರ ಇದನ್ನ ಪ್ರಮೋಟ್ ಮಾಡ್ಕೋಬಹುದು. ಬೇರೆ ಕೋರ್ಸ್ ಆಗಿ, ಬೇರೆ ಆನ್ಲೈನ್ ಪರ್ಚೇಸಿಂಗ್ ಆಗಲಿ, ಡಿಸ್ಕೌಂಟ್ ಆಗಿ, ಈ ತರ ತುಂಬಾ ಜನ ಅಷ್ಟು ಪ್ಲಾಟ್ಫಾರ್ಮ್ ಇದೆ, ಅವ್ನು ಪ್ರಮೋಟ್ ಮಾಡಿ. ಬಟ್ ಆನ್ಲೈನ್ ಬೆಟ್ಟಿಂಗ್ ಆಗಿ, ಆನ್ಲೈನ್ ಗೇಮಿಂಗ್ ಆಗಲಿ ದುಡ್ಡು ನೇರ್ ಮಾತ್ರ ಮಾಡಬೇಡಿ. ಅದು ಪ್ರೂವ್ ಆಗಲ್ಲ. ಅದ್ರಲ್ಲಿ ತುಂಬಾ ಜನ ಲಾಸ್ ಆಗ್ತಿದ್ದಾರೆ. ಎಸ್ಪೆಷಲಿ ತುಂಬಾ ಲೋವರ್ ಮಿಡಿಲ್ ಕ್ಲಾಸ್ ಓದ್ಕೊಂಡಿದ್ದಾರಲ್ಲ, ಅದ್ರಲ್ಲಿ ದುಡ್ಡು ಲಾಸ್ ಆಗ್ತಿದ್ದಾರೆ. ಆದ್ರಿಂದ ನಾನು ಹೇಳೋದೇನಂದ್ರೆ, ಸಮೀರ್ MD ಅವರಿಗೆ ನೀವು ಇನ್ನಿಪಟ್ಟಿಂದ ಯಾವುದೇ ಬೆಟ್ಟಿಂಗ್ ಆ್ಯಪ್ ಅನ್ನು ಪ್ರಮೋಟ್ ಮಾಡಕ್ಕೆ ಹೋಗ್ಬೇಡಿ. ಮಾಡಿದ್ರೆ ನಾವು ಖಂಡಿತ ಅದನ್ನ ವಿರೋಧ ಮಾಡ್ತೀವಿ. ನೀವು ಇವಾಗ ಸೌಜನ್ಯ ಮೇಲೆ ಇಕ್ಕಿರೋ ಕಾಳಜಿನ ನಾವು ಇಕ್ಕಿದೀವಿ, ನೀವು ಇಕ್ಕಿದ್ರಿ, ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ. ಬಟ್ ನೀವು ಕೂಡ ನಾವು ನೀವು ಮುನ್ನ ಒಳ್ಳೆಯರಂತ ಬಯಸಿದೀವಿ. ನೀವು ಅದೇ ತರ ಇರಬೇಕು. ನೀವು ಈ ಬೆಟ್ಟಿಂಗ್ ಆಪ್ಸ್ ನ ಅಸಲು ಪ್ರಮೋಟೇ ಮಾಡಕ್ಕೆ ಹೋಗ್ಲೇಬೇಡಿ. ಬೇರೆ ತರ ಪ್ರಮೋಟ್ ಮಾಡಿ. ಒಳ್ಳೆ ರೀಚ್ ಸಿಕ್ಕಿದೆ, ಒಳ್ಳೆ ವ್ಯೂಸ್ ಸಿಕ್ಕಿದೆ, ಯೂಟ್ಯೂಬ್ ಅಲ್ಲಿ ಒಳ್ಳೆ ಇನ್ಕಮ್ ಕೂಡ ಸಿಗುತ್ತೆ. ಬಟ್ ನೀವು ಮಾತ್ರ ಬೇರೆ ಯಾವ ಆನ್ಲೈನ್ ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡಬೇಡಿ. ಯಾರನ್ನ ಮಾಡಿರೋ ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಿ ಆಗ್ಲಿ, ನೀವು ಮಾತ್ರ ಪ್ರಮೋಟ್ ಮಾಡಬೇಡಿ. ಅದೇ ನಮ್ಮ ಮನವಿ. ಸೌಜನ್ಯ ಅವ್ರಿಗೆ ಜಸ್ಟಿಸ್ ಸಿಗ್ಲಿ ಅಂತ ನಾವು ಕೋರ್ಕೊಳ್ತಿದೀವಿ. ಬಟ್ ಆದ್ರೆ ಇನ್ ಮುಂದೆ ಈ ತರ ಆಗದಂಗೆ ಬೇರೆ ಯಾರಿಗಾದ್ರೂ ಖಂಡಿತ ವಿತಿಂತ ಕಮ್ಮಿ ದಿನಗಳಲ್ಲಿ ಶಿಕ್ಷೆ ಆಗೋ ತರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ರಾಜಕಾರಣಿಗಳಾಗ್ಲಿ, ಲಾಯರ್ಸ್ ಆಗ್ಲಿ, ಹೈಕೋರ್ಟ್ ಆಗ್ಲಿ ಒಳ್ಳೆ ನಿರ್ಣಯ ತಗೊಂಡು ಖಂಡಿತ ಶಿಕ್ಷೆ ಕೊಡ್ಲೇಬೇಕು. ಅದ್ ಯಾರೇ ಆಗ್ಲಿ, ನಾನಾಗ್ಲಿ, ನೀವಾಗ್ಲಿ, ಇನ್ನ ದೊಡ್ಡವರೇ ಆಗಿರ್ಲಿ, ಎಲ್ಲರಿಗೂ ಒಂದೇ ತಾನೆ. ಅದಕ್ಕೆ ನಾವು ಸಮೀರ್ MD ಅವರಿಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ಇಂದ. ಬಟ್ ಒಂದು ವಿಷಯ ಏನಂದ್ರೆ, ನಾವು ಒಂದು ತಪ್ಪು ಯಾರನ್ನ ಮಾಡಿದ್ರೆ ಅದು ತಪ್ಪೆ. ಅದು ಯಾವ ಧರ್ಮದನಾಗ್ಲಿ, ಒಬ್ಬ ಹುಡುಗ ಒಂದು ಒಳ್ಳೆ ಕೆಲಸ ಮಾಡಿದಾನಂದ್ರೆ ಅದು ಒಳ್ಳೆ ಕೆಲಸ. ಯಾವ ಧರ್ಮದನ ಮಾಡಿರ್ಲಿ, ಯಾರಿಗನ ಮಾಡಿರ್ಲಿ. ಇದು ಅಷ್ಟು ಸಂಘಿಗಳಿಗೆ ಅರ್ಥ ಆಗಲ್ಲ. ಸಂಘಿಗಳಿಗೆ ಓನಿದ್ರು ಒಂದ್ 2 ರೂಪಾಯಿ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಭಜನೆ ಮಾಡೋದ್ ಬಿಟ್ಟು ಒಂದು ಪಾರ್ಟಿಗೆ ಇನ್ನೇನು ಇಲ್ಲ. ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಲ್ಲ. ಅವ್ರದ್ದೊಂದು ಮೈಂಡ್ ಸೆಟ್, ಬ್ರೈನ್ ವಾಶ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅವ್ರಿಗೆ ವಾಟ್ಸ್ಆಪ್ ಬರಲ್ಲ, ಅಷ್ಟು ಕಮೆಂಟ್ಸ್ ನ ಶೇರ್ ಮಾಡೋದು, ಇದು ಮಾಡ್ತಾರೆ. ಅದು ಪ್ರಾಕ್ಟಿಕಲ್ ಯಾವ ಆಲೋಚನೆ ಮಾಡಲ್ಲ. ಅವ್ರನ್ನ ಸಮೀರ್ ಅವ್ರು ನೀವು ತಲೆನೇ ಕೆಡಿಸ್ಕೊಬೇಡ್ರಿ. ಅವ್ರ ಕೈ ಏನ್ ಗುಡ್ಡೆ ಹಾಕಕ್ ಆಗೋದೇ ಇಲ್ಲ. ನಿಮ್ ಕಡೆ ನ್ಯಾಯ ಐತೆ, ನಿಮ್ ಕಡೆ ಮಂಜುನಾಥ ಸ್ವಾಮಿ ಇದ್ದಾನೆ. ಇದು ಗಾಯ್ಸ್ ಈ ವಿಡಿಯೋ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವೆಲ್ಲರೂ ಸಮೀರ್ MD ಪರ ನಿನ್ ಕಡೆ ಅಂತ ಕೋಡ್ಕೊಳ್ತಾ ಇದ್ದೀನಿ ನಾನು.